ಕಳ್ಳತನ ಮಾಡಿ ಪರಾರಿಯಾಗಲು ಯತ್ನಿಸ್ತಾ ಇದ್ದ ಕಳ್ಳನನ್ನ ಸಶಸ್ತ್ರ ಮೀಸಲು ಪಡೆಯ ಕಾನ್ಸ್ಟೇಬಲ್ ಹನುಮಂತ ಬೆನ್ನಟ್ಟಿ ಹಿಡಿದಿದ್ದಾರೆ. ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ದಾಕ್ಷಾಯಿಣಿ ಎಂಬ ಮಹಿಳೆಯ ಚಿನ್ನದ ಮಾಂಗಲ್ಯ ಸರವನ್ನ ಕಿತ್ತು ಸೈಯದ್ ಜಾಫರ್ ಪರಾರಿಯಾಗುವುದಕ್ಕೆ ಯತ್ನಿಸಿದ್ದ. ಈ ವೇಳೆ ಹನುಮಂತ ಆರೋಪಿಯ ಬೆನ್ನತ್ತಿ ಬಂಧಿಸಿದ್ದಾರೆ. ಬಂಧಿತನಿಂದ 6 ಲಕ್ಷ ರೂಪಾಯಿ ಮೌಲ್ಯದ 40 ಗ್ರಾಂ ತೂಕದ ಚಿನ್ನದ ಸರವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇದೀಗ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಖುದ್ದು ಹನುಮಂತ ಕರ್ತವ್ಯವನ್ನ ಶ್ಲಾಘಿಸಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಕಾರ್ಯಾಗಾರ ಹಾಗೂ ಗ್ಯಾರಂಟಿ ಉತ್ಸವಕ್ಕೆ ಸ್ವಾಗತ ಕೋರಿರುವ ಬೋರ್ಡ್ ನೆಲಕ್ಕುರುಳಿದ್ದು ಭಾರೀ ಅನಾಹುತ ತಪ್ಪಿದೆ. ಕೊಪ್ಪಳದ ಮಧುಶ್ರೀ ಗಾರ್ಡನ್ ಮುಂಭಾಗದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇರುವಂತಹ ಫೋಟೋವನ್ನು ಬೋರ್ಡ್ ಹಾಕಲಾಗಿತ್ತು. ಕಾರ್ಯಕ್ರಮಕ್ಕೂ ಮೊದಲೇ ಬೋರ್ಡ್ ಬಿದ್ದಿದ್ರಿಂದ ದೊಡ್ಡ ದುರಂತ ತಪ್ಪಿದೆ. ಇತ್ತ ಗ್ಯಾರಂಟಿ ಯೋಜನೆಗಳ ಉತ್ಸವಕ್ಕೆ ಸಾವಿರಾರು ಫಲಾನುಭವಿಗಳು ಆಗಮಿಸಿದ್ದು ಕೂರೋದಕ್ಕೆ ಆಸನವಿಲ್ಲದೆ ನಿಂತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಾಯಿತು. ಕೋಕಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣ ಸಂಬಂಧ ಅಕ್ರಮ ನಿವಾಸಿಗಳ ಮನೆ ಕೊಡುವ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ತಲುಪಿದೆ. ಇಂದು ಪಟ್ಟಿ ಅಂತಿಮಗೊಳಿಸಲಿದ್ದೇವೆ ಅಂತ ಸಚಿವ ಜಮೀರ್ ಅಹಮದ್ ತಿಳಿಸಿದ್ದಾರೆ. ದಾಖಲೆಗಳ ಪರಿಶೀಲನೆ ಕಾರ್ಯ ಇನ್ನೂ ನಡೀತಾ ಇದೆ. ಮೊನ್ನೆ ಸ್ಥಳೀಯ ಶಾಸಕ ಕೃಷ್ಣ ಭೈರೇಗೌಡ ಕರೆ ಮಾಡಿದ್ರು. ಆಶ್ರಯ ಕಮಿಟಿ ಮೂಲಕ ಪಟ್ಟಿ ಅಂತಿಮ ಮಾಡಬೇಕಿದೆ. ಇಂದು ಪಟ್ಟಿ ಅಂತಿಮಗೊಳಿಸಲಿದ್ದೇವೆ. ಕಳೆದ ತಿಂಗಳು 160 ಮನೆಗಳನ್ನು ಜಿಬಿಎ ಒಡೆದು ಹಾಕಿತ್ತು. ಕೇರಳ ಸಿಎಂ ಟ್ವೀಟ್ ಬಳಿಕ ಪುನರ್ವಸತಿ ನೀಡುವ ಭರವಸೆ ನೀಡಿದ್ದು 26 ಕುಟುಂಬಕ್ಕೆ ಮನೆ ನೀಡಬಹುದು ಅಂತ ಜಿಲ್ಲಾಡಳಿತದ ವರದಿ ನೀಡಿದ ಬೆನ್ನಲ್ಲೇ ಪ್ರಕ್ರಿಯೆ ಚುರುಕುಗೊಂಡಿದೆ. ತುಂಗಾಭದ್ರಾ ಜಲಾಶಯದ ಕ್ರೆಸ್ಟ್ ಕಾಮಗಾರಿ ವಿಳಂಬಕ್ಕೆ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ 2 ತಿಂಗಳಿನಿಂದ ತಾಂತ್ರಿಕ ತಂಡ ಕ್ರೆಸ್ಟ್ ಗೇಟ್ ಕೂಡಿಸುವ ಕೆಲಸ ಮಾಡ್ತಾ ಇದೆ. ಈಗಾಗಲೇ 18ನೇ ಕ್ರೆಸ್ಟ್ ಗೇಟ್ ಕಾಮಗಾರಿ ಪೂರ್ಣಗೊಳಿಸಿ ಜೋಡಿಸಲಾಗಿದೆ. ಆದರೆ ಒಟ್ಟು 33 ಗೇಟ್ಗಳ ಪೈಕಿ 1 ಗೇಟ್ ಮಾತ್ರ ಅಳವಡಿಸಲಾಗಿದೆ. ಈಗಾಗಲೇ 23 ಹೊಸ ಕ್ರೆಸ್ಟ್ ಗೇಟ್ ನಿರ್ಮಾಣ ಪೂರ್ಣವಾಗಿದೆ. ಆದರೆ ಇನ್ನೂ ಕೂಡ ಕೂರಿಸಿಲ್ಲ. ಇಷ್ಟೊಂದು ವಿಳಂಬ ಮಾಡಿದ್ರೆ ಈ ಬಾರಿ ಮುಂಗಾರಿನಲ್ಲಿ ನೀರು ಸಿಗೋದು ಕಷ್ಟ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ವೀರ ಸಾವರ್ಕರ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಹುಬ್ಬಳ್ಳಿಯ ಸಿಎನ್ ಸೈಬರ್ ಕ್ರೈಂ ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆ ನಡೆಯಿತು. ಸಾವರ್ಕರ್ ಮತ್ತು ಮೋದಿ ಅವರ ಚಿತ್ರವನ್ನ ಬಳಸಿ ಅವಹೇಳನಕಾರಿ ಪೋಸ್ಟ್ ಹಾಕಲಾಗಿದೆ. ಪೋಸ್ಟ್ ಹಾಕಿದ ವ್ಯಕ್ತಿಯನ್ನ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಸಿಎನ್ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಪೋಸ್ಟ್ ಮಾಡಿದ ವ್ಯಕ್ತಿಯನ್ನ ಬಂಧಿಸದೇ ಇದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.